ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಲ್ವಮ್ಮ? ಯಾರೋ ಬಂದಾಗಿತ್ತು, ಯಾರ ಜೊತೆ ಮಾತಾಡ್ತಿದ್ರಿ? ನಮ್ಮ ಪುರೋಹಿತರು ನಾಗೇಶ್ ಶಾಸ್ತ್ರಿಗಳು ಬಂದಿದ್ರು ಕಣ. ಓ, ಯಾಕೆ? ಏನೋ ಹೀಗೆ ಕೇಳ್ತೀಯಾ? ಮೊನ್ನೆ ತಾನೇ ನಾವು ಮಾತಾಡಿಲ್ವಾ, ಪ್ರಸಾದ್ ಸಾರಿಕಾ ಎಂಗೇಜ್ಮೆಂಟ್ ಮಾಡಬೇಕು, ಅದಕ್ಕೊಂದು ಒಳ್ಳೆ ದಿನ ಗೊತ್ತು ಮಾಡಬೇಕು ಅಂತ. ಏನಂದ್ರು? ಈ ತಿಂಗಳು 28ನೇ ತಾರೀಕು ತುಂಬ ಚೆನ್ನಾಗಿದೆಯಂತೆ. ಅದು ಬಿಟ್ಟರೆ ಇನ್ನು 4 ತಿಂಗಳು ಯಾವ ಒಳ್ಳೆ ದಿನವೂ ಇಲ್ಲ ಅಂತ ಹೇಳಿದ್ರು. 4 ತಿಂಗಳ ತನಕ ಯಾಕೆ ಕಾಯಬೇಕು? ಈ 28ಕ್ಕೆ ಮುಗಿಸ್ಬಿಡೋಣ, ಏನಂತೀರಾ? ಅದಕ್ಕೇನಂತೆ, ಮಂಗಳ ಕಾರ್ಯ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು. ಗ್ರೇಟ್. ಹಾಗಾದರೆ ಪ್ರಸಾದಕ್ಕೆ ಫೋನ್ ಮಾಡಿ ಈ ತಿಂಗಳು 28ನೇ ತಾರೀಕು ನಿಶ್ಚಿತಾರ್ಥ ದಿನ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಸರಿಯೋ, ಜಯಕುಮಾರಂಗೂ ವಿಷಯ ಹೇಳ್ಬಿಡು. 28ನೇ ತಾರೀಕು ಅಂದರೆ ಇನ್ನು 15 ದಿನ ಮಾತ್ರ ಉಳಿದಿರೋದು. ಅಷ್ಟರಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ಕೋಬೇಕು. ಹಲೋ ಜಗದೀಶ್. ಓ ಪ್ರಸಾದ್, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ವಿಚಾರನ ಮಾತಾಡ್ತಿದ್ವಿ. ನನ್ನ ವಿಚಾರನಾ? ಏನು? ಪ್ರಸಾದ್, ನಿಮ್ಮಿಬ್ಬರು ನಿಶ್ಚಿತಾರ್ಥ ಈ ತಿಂಗಳು 28ನೇ ತಾರೀಕು ಮಾಡೋದು ಅಂತ ನಿರ್ಧಾರ ಮಾಡಿದ್ದೀವಿ. ಎಂಗೇಜ್ಮೆಂಟ್ ಎಲ್ಲ ಯಾಕಮ್ಮ? ಒಂದೇ ಸಲ ಮದುವೆನೇ ಆಗ್ಬಿಡ್ಲಿ. ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ. ಯಾಕೆ ಪ್ರಸಾದ್ ಹಾಗೆ ಹೇಳ್ತೀರಾ? ನೋಡು ಪ್ರಸಾದ್, ನಾವೆಲ್ಲ ಹಳೆ ಕಾಲದವರು. ಎಲ್ಲ ಶಾಸ್ತ್ರೋಕ್ತವಾಗಿ ನಡೆದ್ರೇ ನಮ್ಮ ಮನಸ್ಸಿಗೂ ಸಮಾಧಾನ. ಅದು ಹಾಗಲ್ಲಮ್ಮ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಮತ್ತು ಫಂಕ್ಷನ್ನು, ಅರೇಂಜ್ಮೆಂಟ್ಸು, ಗೆಸ್ಟ್ಗಳು ನೋಡ್ಕೋಬೇಕು. ಸುಮ್ಮನೆ ನಿಮಗೆಲ್ಲ ಯಾಕೆ ತೊಂದರೆ ಅಂತ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೇನು ಈ ಮನೆಗೆ ಬೇರೆಯವನ? ನೀನು ಈ ಮನೆ ಮಗನೇ. ನಮ್ಮ ಮನೇಲಿ ನಾವೆಲ್ಲ ಎಷ್ಟೊಂದು ಜನ ಇದ್ದೀವಿ. ಫಂಕ್ಷನ್ ಮಾಡೋದೇನು ಕಷ್ಟ ಆಗಲ್ಲ. ಮನೇಲಿ ಈ ರೀತಿ ಫಂಕ್ಷನ್ ನಡೀತಾ ಇದ್ದರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಪ್ರಸಾದ್, ಇಟ್ಸ್ ಅವರ್ ಪ್ಲೆಷರ್. ಅಮ್ಮಂಗೆ ನೋಡಿ ಸಂಭ್ರಮ ಪಡೋಕ್ಕೆ ಒಂದು ಕಾರಣ ಬೇಕು. ನಾವೆಲ್ಲರೂ ಸಂತೋಷವಾಗಿದ್ದೀವಿ. ನಮಗೂ ಇದೊಂದು ಅಕೇಶನ್. ಫಂಕ್ಷನ್ ಪ್ರಿಪ್ರೇಷನ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು, ಚಿತ್ತು, ಜಯಕುಮಾರ ಎಲ್ಲರೂ ಇರ್ತೀವಿ. ಹಲೋ ಪ್ರಸಾದ್. ಏನು ಎಲ್ಲ ಜೋರಾಗೇನೋ ಡಿಸ್ಕಸ್ ಮಾಡ್ತಾ ಇದ್ರಿ? ಸ್ವಲ್ಪ ಬೈಲಿ. ಈ ತಿಂಗಳು 28ನೇ ತಾರೀಕು ಸಾರಿಕಾ ಪ್ರಸಾದ್ ನಿಶ್ಚಿತಾರ್ಥ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ವಾವ್, ಕಂಗ್ರ್ಯಾಚುಲೇಷನ್ಸ್. ಅಮ್ಮ, ಇನ್ನು 15ನೇ ದಿನ ಮಿಕ್ಕಿರೋದು. ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಬೇಗ ಹೇಳಿಬಿಡಿ. ನಾನು ಸರಿಯೋ ಎಲ್ಲ ಮಾಡ್ತೀವಿ. ಸ್ವರೂಪ, ರಿಲ್ಯಾಕ್ಸ್. ನೀನು ಸರಿಯೋ ಈ ಫಂಕ್ಷನ್ಗೋಸ್ಕರ ಏನೂ ಕಷ್ಟಪಡಬೇಕಾಗಿಲ್ಲ. ಈ ಫಂಕ್ಷನ್ ಆರ್ಗನೈಸ್ ಮಾಡೋದಕ್ಕೆ ಯಾವುದಾದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಬಿಡೋಣ. ಅದೇನೋ ಚೆನ್ನಾಗಿರುತ್ತೆ ಜಗದೀಶ. ನಮ್ಮನೆ ಫಂಕ್ಷನ್ನು ಅಂದರೆ ನಾವೇ ಓಡಾಡಿಕೊಂಡು ನಾವೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಒಂದು ಸಂಭ್ರಮ ಇರುತ್ತೆ. ಅದು ಬಿಟ್ಟು ಬೇರೆ ಯಾರೋ ಬಂದು ನಮ್ಮನೆ ಫಂಕ್ಷನಿಗೆ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅಂದರೆ ನಮಗೇನೋ ಕೆಲಸ ಇರುತ್ತೆ. ನಾವು ಯಾರ್ದೋ ಬೇರೆಯವ್ರ ಮನೆಗೆ ಹೋದಾಗಿರುತ್ತೆ. ಆಗಲ್ಲಮ್ಮ, ಫಂಕ್ಷನ್ನ ನಾವೇ ಮನೆಯವರೇ ಮಾಡೋದು. ಶಾಸ್ತ್ರಗಳು, ಪೂಜೆ ಎಲ್ಲ ಮನೇಲೇ ಆಗುತ್ತೆ. ಈ ಕೇಟ್ರಿಂಗು, ಡೆಕೋರೇಷನ್ನು ಇದನ್ನು ಅವ್ರು ನೋಡ್ಕೋತಾರೆ. ನಾವು ಬರೀ ಆರಾಮಾಗಿ ಫಂಕ್ಷನ್ ಮಾಡ್ಕೊಂಡು ಹೋಗೋದಷ್ಟೇ. ಸಂಭ್ರಮ ಸಡಗರಗಳಿಗೆ ಏನೂ ತೊಂದರೆ ಆಗೋದಿಲ್ಲ. ನೀನು ಯೋಚನೆ ಮಾಡಬೇಡ. ಜಗದೀಶ್, ನಂಗೆ ನಿಜವಾಗ್ಲೂ ತುಂಬ ಮುಜುಗರ ಆಗ್ತಾ ಇದೆ. ನಿಮಗೆಲ್ಲ ತುಂಬ ಕಷ್ಟ ಕೊಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ನಮ್ಮಿಬ್ಬರು ಮದುವೆಗೆ ನೀವೆಲ್ಲ ಒಪ್ಕೊಂಡಾಗಿದೆಯಲ್ಲ, ಮತ್ತೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನೀನು ಏನೇ ಹೇಳಿದರೂ ನಾವು ಕೇಳಲ್ಲ ಪ್ರಸಾದ್. ಈಗ ನಮ್ಗೆ ಸಂತೋಷ ಅಂದರೆ ಏನಿದೆ ಹೇಳು? ನಮ್ಮ ಮಕ್ಕಳು ಏಳಿಗೆ ಅವ್ರ ಸಂತೋಷ. ನಾವು ಬಲವಂತ ಮಾಡ್ತಿದ್ದೀವಿ ಅಂತ ನೀನು ಅಂದ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಿಮ್ಮಿಬ್ಬರು ಎಂಗೇಜ್ಮೆಂಟ್ ಮಾತ್ರ ಆಗಲೇಬೇಕು. ಪ್ರಸಾದ್, ಎಂಗೇಜ್ಮೆಂಟ್ಗೆ ಒಪ್ಕೊಳ್ಳಿ. ನೀವು ಸಾರಿಕಾ ಎಂಗೇಜ್ ಆಗಿಬಿಟ್ರೆ ಅಫಿಷಿಯಲ್ ಆಗಿ ನೀವಿಬ್ರು ಓಡಾಡೋದಕ್ಕೆ, ಮಾತಾಡೋದಕ್ಕೆ ನಾವು ಕೊಡೋ ಲೈಸೆನ್ಸ್ ಅದು. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ನನ್ನ ಫ್ರೆಂಡ್ ರಾಜೀವ್ ಶರ್ಮನ್ ಹತ್ರ ನಮ್ಮ ಮದುವೆ ವಿಚಾರ ಮಾತಾಡಿದ್ದನ್ನು ಅವ್ನು ನಂಗೆ ಹೇಳ್ದ. ಐ ಆಮ್ ಸೋ ಹ್ಯಾಪಿ ಆಶಾ ಅವರೇ. ನಿಮಗೂ ಸಂತೋಷ ಆಗಿದೆ ತಾನೆ?
ಅಬ್ಬಾ, ನನಗಂತೂ ಇಡೀ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ? ಸತ್ಯವಾಗ್ಲೂ ಆಶಾ ಅವರೇ, ನಿಮ್ಮನ್ನು ನೋಡಿದ್ಮೇಲೆ ನನಗೇನಾಯ್ತೋ ಏನೋ ಒಂದು ವಿಚಿತ್ರವಾದ ಆಕರ್ಷಣೆ ಶುರು ಆಗೋಯ್ತು ನಿಮ್ಮ ಕಡೆಗೆ. ನನಗೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಹುಟ್ಟದೇ ಇರುವಂಥ ಭಾವನೆಗಳು ಶುರು ಆಗೋಯ್ತು ನಿಮ್ಮನ್ನು ನೋಡಿದ್ಮೇಲೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇರಲಿಲ್ಲ. ಅದಕ್ಕೆ ನಾನು ಅಷ್ಟು ಸಲ ನಿಮ್ಮ ಮನೆ ಹತ್ರ, ನಿಮ್ಮ ಆಫೀಸ್ ಹತ್ರ ಬರ್ತಾ ಇದ್ದಿದ್ದು. ಬೇಡ ಬೇಡ ಅಂದರೂ ನಿಮಗೆ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಿದ್ದು. ನೀವೊಬ್ಬರು ಸಿಕ್ಬಿಟ್ರೆ ಸಾಕು, ಇಡೀ ಜಗತ್ತನ್ನೇ ಜಯಿಸ್ಬಿಡ್ತೀನಿ ಅನ್ನೋ ಒಂದು ಹುಚ್ಚು ಹಠ. ಆದರೆ ಒಳಗೊಳಗೆ ಎಲ್ಲೋ ಭಯ. ಭಯನಾ? ಯಾಕೆ? ಯಾಕೆಂದರೆ ನೀವು ನನಗಿಂತ ಹೆಚ್ಚು ಓದಿದ್ದೀರಿ, ಒಳ್ಳೆ ಕೆಲಸದಲ್ಲಿದ್ದೀರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಹಾಗಿಲ್ಲದ ಒಂದು ಡೈನಾಮಿಕ್ ವ್ಯಕ್ತಿತ್ವ ನಿಮ್ಮದು. ಆದರೆ ನಾನು ಯಾವುದರಲ್ಲೂ ನಿಮಗೆ ಸರಿಸಾಟಿಯಾಗಿರಲಿಲ್ಲ. ನನ್ನನ್ನು ಒಪ್ಕೊಳ್ಳೋದಕ್ಕಿಂತ ರಿಜೆಕ್ಟ್ ಮಾಡೋದಕ್ಕೆ ಹೆಚ್ಚಿನ ಕಾರಣಗಳಿದ್ವು ನಿಮ್ಮ ಹತ್ರ. ಈ ಎಲ್ಲ ವಿಷಯ ನನಗೂ ಗೊತ್ತಿತ್ತು. ಆದರೂ ಮನಸ್ಸು ನಿಮ್ಮನ್ನು ಬಯಸದೇ ಇರೋದಕ್ಕೆ ಒಪ್ತಾ ಇರಲಿಲ್ಲ. ಪದೇ ಪದೇ ನಿಮ್ಮ ನೆನಪಾಗ್ತಿತ್ತು ನನಗೆ. ಒಂದು ಕಡೆ ನೀವು ನನ್ನನ್ನು ಎಲ್ಲಿ ಒಪ್ಕೊಳ್ತಿರೋ ಇಲ್ವೋ ಅನ್ನೋ ಭಯ, ಇನ್ನೊಂದು ಕಡೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟನೂ ಇರಲಿಲ್ಲ. ತುಂಬ ಒದ್ದಾಡ್ಬಿಟ್ಟೆ ಆಶಾ ಅವರೇ. ನೀವು ಬೇರೆ ಪ್ರತಿ ಸಲ ನನಗೆ ಇನ್ನೂ ಟೈಮ್ ಬೇಕು ಅಂತ ಹೇಳಿದಾಗಲೆಲ್ಲ ನನಗೆ ಆತಂಕ, ತಳಮಳ ಇನ್ನೂ ಹೆಚ್ಚಾಗ್ತಾ ಇತ್ತು. ಬರ್ತಾ ಬರ್ತಾ ಎಲ್ಲದರಲ್ಲೂ ಆಸಕ್ತಿನೇ ಕಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೆ. ನಮ್ಮಮ್ಮ, ರಾಜೀವ ಇಬ್ಬರು ತುಂಬ ಗಾಬರಿ ಆಗಿದ್ರು ನನ್ನ ವರ್ತನೆ ನೋಡಿ. ಅದಕ್ಕೆ ಅನ್ಸುತ್ತೆ ರಾಜೀವ ನಿಮ್ಮ ಹತ್ರನೇ ನೇರವಾಗಿ ಬಂದು ಮಾತಾಡಿದ್ದಾನೆ. ಅವನೇ ನೀವು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿರೋ ವಿಚಾರನ ನನಗೆ ಹೇಳಿದ್ದು. ನೋಡಿ ದಿನೇಶ್, ಈಗ ನೀವು ಹೇಳಿದ್ರಲ್ಲ ಮನಸ್ಸಲ್ಲಿ ಆತಂಕ, ತಳಮಳ ಇತ್ತು ಅಂತ, ಹಾಗೆ ನನ್ನ ಮನಸ್ಸಲ್ಲೂ ಒಂದು ದ್ವಂದ್ವ ಇತ್ತು. ಇನ್ಫ್ಯಾಕ್ಟ್ ಆ ದ್ವಂದ್ವದಿಂದಾನೇ ನನ್ನ ನಿರ್ಧಾರ ತಿಳಿಸೋಕ್ಕೆ ಹೆಚ್ಚು ಸಮಯ ಆಗಿದ್ದು. ದ್ವಂದ್ವನಾ? ಏನದು? ನನ್ನ ಮದುವೆ ಬಗ್ಗೆ ನನ್ನದೇ ಆದ ಕಲ್ಪನೆಗಳಿತ್ತು. ನಾನು ತುಂಬ ಆ್ಯಂಬಿಷಿಯಸ್, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋಳು. ಪ್ರತಿ ವಿಚಾರನೂ ಹತ್ತಿರದಿಂದ ಯೋಚನೆ ಮಾಡೋ ಅಭ್ಯಾಸ ನಂದು. ಇನ್ನು ಮದುವೆ ವಿಚಾರ ಅಂದರೆ ಇಟ್ಸ್ ನಾಟ್ ಎ ಸಿಲ್ಲಿ ಥಿಂಗ್. ಮದುವೆ ಆಗೋದು ಅಂದರೆ ಬರೀ ವೈಯಕ್ತಿಕ ಬದುಕು, ಸಂಸಾರ ಅನ್ನೋದಲ್ಲ ನನ್ನ ಕಲ್ಪನೆ. ನಾನು ಮದುವೆ ಆಗೋ ಹುಡುಗ ಇವೆಲ್ಲ ನನ್ನ ಕನಸಿಗೆ ಪೂರ್ವಕವಾಗಿರಬೇಕು ಅಂತ ಬಯಸ್ತಿದ್ದೆ. ಅವತ್ತು ನೀವು ನನ್ನ ನೋಡಿ ಮಾತಾಡಿಸುವಾಗ ನೀವು ಪ್ಯಾರಾಸೈಟ್ ಅನಿಸ್ತು, ನೆಗೆಟಿವ್ ಅನಿಸ್ತು. ನಿಮ್ಮದೇ ಅದೊಂದು ಸ್ವತಂತ್ರ ಗುರಿ, ಸ್ವತಂತ್ರ ಬದುಕೇ ಇಲ್ಲ. ಎಲ್ಲದಕ್ಕೂ ನೀವು ನಿಮ್ಮ ಫ್ರೆಂಡ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಅನ್ನಿಸ್ತು. ನಿಮ್ಮ ಬದುಕಿನ ಬಗ್ಗೆನೇ ಸರಿಯಾದೊಂದು ಕನಸು, ನಿರ್ದಿಷ್ಟವಾದ ಒಂದು ಗುರಿ ಇಲ್ಲದೆ ಇರೋ ನೀವು ನನ್ನ ಬದುಕಿನ ಕನಸುಗಳಿಗೆ ಹೇಗೆ ತಾನೇ ಜೊತೆಗೂಡಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಹುಟ್ಕೊಂತು ನನ್ನ ಮನಸ್ಸಲ್ಲಿ. ಆದರೆ ನನ್ನ ಅಪ್ಪ ಅಮ್ಮ, ನನ್ನ ಬಾಲ್ಯದ ನೆನಪು, ಇದಕ್ಕೆಲ್ಲ ಕೊಂಡಿಯಾಗಿರೋದು ಅಂದರೆ ನಿಮ್ಮಮ್ಮ. ನಾವು ಚಿಕ್ಕ ವಯಸ್ಸಲ್ಲಿರುವಾಗಲೇ ನಮ್ಮಪ್ಪ ನಿಮ್ಮಮ್ಮ ನಾವು ಮದುವೆ ಆಗಬೇಕು ಅಂತ ಬಯಸಿದ್ರು. ಅಪ್ಪ ಬಯಸಿದ ಮದುವೆ ಅನ್ನೋ ಸೆಂಟಿಮೆಂಟು, ಆ ಸೆಂಟಿಮೆಂಟಿಗೆ ಬೆಲೆ ಕೊಡಲೋ ಅಥವಾ ನನ್ನ ಭವಿಷ್ಯ, ನನ್ನ ಕನಸಿಗೆ ಪ್ರಿಫರೆನ್ಸ್ ಕೊಡಲೋ ಗೊತ್ತಾಗಲಿಲ್ಲ. ಆ ಕನ್ಫ್ಯೂಷನಲ್ಲೇ ಇದೆ. ಅದಕ್ಕೆ ನನ್ನ ನಿರ್ಧಾರ ತಿಳಿಸೋಕೆ ಇಷ್ಟು ತಡ ಆಗಿತ್ತು. ಕಡೆಗೆ ರಾಜೀವ್ ಶರ್ಮಾ ಅವ್ರು ಬಂದರು. ದಿನೇಶ್ ಫೈನಾನ್ಷಿಯಲಿ ಅತಂತ್ರನಲ್ಲ ಅಂತ ಹೇಳಿದರು.
ಅವ್ರ ಬಿಸ್ನೆಸ್ಸಲ್ಲಿ ನೀವು ಪಾರ್ಟ್ನರ್ ಅಂತ ಸಮರ್ಥಿಸ್ಕೊಂಡ್ರು. ದಿನೇಶ್ ಇವತ್ತೆಲ್ಲ ನಾಳೆ ಒಳ್ಳೆ ಪೊಸಿಷನ್ಗೆ ಬರ್ತಾನೆ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಪ್ರಾಮಿಸ್ಸು ಮಾಡಿದರು. ಆವಾಗಲೇ ನನಗೂ ಭರವಸೆ ಬಂದಿದ್ದು, ನಿಮ್ಮನ್ನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದು. ನೀವು ಮುಂದೆ ಸರಿಯಾಗಿ ಬಿಸ್ನೆಸ್ ಮಾಡ್ತೀರಿ, ಏನಾದರೂ ಅಚೀವ್ ಮಾಡ್ತೀರಿ ಅನ್ನೋ ನಂಬಿಕೆಯಿಂದ. ಥ್ಯಾಂಕ್ಸ್ ಆಶಾ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ, ನನ್ನ ಮೇಲಿನ ನಿಮ್ಮ ನಿರೀಕ್ಷೆನ ನಿಜ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ನಿಜ ಹೇಳ್ತೀನಿ ಆಶಾ, ಇಷ್ಟು ದಿನ ನನಗೆ ಗೊತ್ತು ಗುರಿ ಏನೂ ಇರಲಿಲ್ಲ. ರಾಜೀವನ್ ಗುರಿನೇ ನನ್ನ ಗುರಿ ಅನ್ನೋ ಭ್ರಮೆಯಲ್ಲಿದ್ದೆ ನಾನು. ಆದರೆ ಈಗ ನನ್ನ ಬದುಕಿಗೆ ಒಂದು ಹೊಸ ಅರ್ಥ ಸಿಗ್ತಾ ಇದೆ. ನಿಮ್ಮ ನಿರೀಕ್ಷೆಗಳು ನನ್ನ ಬದುಕಿಗೆ ಹೊಸ ದಿಕ್ಕು ತೋರಿಸಿದೆ ಆಶಾ. ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಓಪನ್ ಮಾಡಿ. ತುಂಬ ಚೆನ್ನಾಗಿದೆ. ಆದರೆ ಮುಂಚಿಂದಾನೂ ನನಗೆ ಈ ಜ್ಯುವೆಲರಿಗಳ ಬಗ್ಗೆ ವ್ಯಾಮೋಹನೇ ಇಲ್ಲ. ಆದರೆ ನೀವು ಕೊಡ್ತಿದ್ದೀರಾ ಅಂತ ತಗೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಆಶಾ. ಜೀವ ಬಂದಂತೆ ಸವಿಭಾವ ಬಂದಂತೆ, ಜೀವ ಬಂದಂತೆ ಸವಿಭಾವ ಬಂದಂತೆ, ಇನಿಯ ನೀ ಬಂದೆ ನನ್ನ ಬಾಳಿಗೆ, ನನ್ನ ಬಾಳಿಗೆ. ಜೀವ ಬಂದಂತೆ ಸವಿಭಾವ ಬಂದಂತೆ, ನಿನ್ನ ನೋಟವೇ ಚುಂಬಕ, ನಿನ್ನ ನಗೆಯೇ ಮೋಹಕ. ನಾ ಸೋತೆ ಶರಣಾದೆ ನಿನ್ನ ಸ್ಪರ್ಶಕ್ಕೆ, ಹಾ ನಿನ್ನ ಸ್ಪರ್ಶಕ್ಕೆ. ನಿನ್ನ ನೋಟವೇ ಚುಂಬಕ, ನಿನ್ನ ನಗುವೆ ಮೋಹಕ. ನಾ ಸೋತೆ ಶರಣಾದೆ ನಿನ್ನ ಸ್ಪರ್ಶಕ್ಕೆ, ಹಾ ನಿನ್ನ ಸ್ಪರ್ಶಕ್ಕೆ. ಜೀವ ಬಂದಂತೆ ಸವಿಭಾವ ಬಂದಂತೆ, ಮಿಂಚು ಹರಿದಂತೆ ನನ್ನ ಧಮನಿ ಧಮನಿಯಲಿ, ಘಮ್ಮೆಂದು ಮೊಗ್ಗರಳಿ ಹೂವಾಯಿತು, ಹಾ ಹೂವಾಯಿತು. ಪ್ರಸಾದ್ ಬನ್ನಿ, ಕೂತ್ಕೊಳ್ಳಿ. ತುಂಬ ಹೊತ್ತಾಯ್ತಾ ಬಂದು? ಸಾರಿ, ನನಗೆ ಗೊತ್ತೇ ಆಗಲಿಲ್ಲ. ಈಗ ತಾನೇ ಬಂದೆ, ಕೂತ್ಕೋ. ಹಾಡು ಯಾಕೆ ನಿಲ್ಲಿಸ್ಬಿಟ್ಟೆ? ಪ್ಲೀಸ್ ಕಂಟಿನ್ಯೂ. ಬಂತು ಹೂವಿಗೆ ಪರಿಮಳ, ಬಣ್ಣದೋ ಕುಳಿ ಜಳ ಜಳ, ಈ ಅಂದ ಮಕರಂದ ಎಲ್ಲ ನಿನ್ನಿಂದ. ಪ್ರೀತಿ ನೀನಿರದೆ ನನ್ನ ಬಾಳ ಬೇಗೆಗೆ, ಪ್ರೀತಿ ನೀನಿರದೆ ನನ್ನ ಬಾಳ ಬೇಗೆಗೆ, ಈ ಹೂವು ಕಾಯಾಗಿ ಹಣ್ಣಾಯಿತು, ಹಾ
ಬ್ಯೂಟಿಫುಲ್ ಸಾರಿಕಾ. ಇದೇನು ಹೊಸ್ದಾಗಿ ನಾನು ಹಾಡು ಕೇಳಿರೋ ಥರ ಹೊಗಳ್ತಾ ಇದ್ದೀರಲ್ಲ. ಸಾಕಷ್ಟು ಸಾರಿ ಕೇಳಿದ್ದೀನಿ, ಆದರೆ ಇವತ್ತು ನಿನ್ನ ವಾಯ್ಸಲ್ಲಿ ಏನೋ ಒಂಥರ ಹೊಸ್ತನ ಇದೆ. ಸಂತೋಷವಾಗಿ ಹಾಡಿದ್ರೆ ಎಲ್ಲ ಹೊಸದಾಗೆ ಕೇಳಿಸುತ್ತೆ. ಸಂತೋಷನಾ? ಯಾಕೆ? ಏನು ಸಂತೋಷ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ವಲ್ಲ, ಏನು ವಿಷಯ? ಸುಳ್ಳು ಹೇಳಬೇಡಿ. ತಗೋ, ನಿಂಗೋಸ್ಕರ ತಂದಿದ್ದೀನಿ, ಏನಿದು? ನೋಡು. ಉಂಗುರ? ನಮ್ಮ ಎಂಗೇಜ್ಮೆಂಟ್ ರಿಂಗ್ ಹೇಗಿದೆ? ತುಂಬ ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟು? ಅದ್ರ ಬೆಲೆ ತಿಳ್ಕೊಳ್ಳೇಬೇಕಾ? ಅದ್ರ ಬೆಲೆ ನಿನ್ನ ನಗುಗಿಂತ ಹೆಚ್ಚಲ್ಲ ಸಾರಿಕಾ. ನಿನಗಿಷ್ಟ ಆಯ್ತಾ? ಅದನ್ನು ಹೇಳು. ತುಂಬ ಇಷ್ಟ ಆಯಿತು. ಇಷ್ಟ ಆಯಿತು ಅನ್ನೋದನ್ನ ಯಾರಾದರೂ ಇಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಾರಾ? ಆ್ಯಕ್ಚುಲಿ ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಹೌದಾ? ಎಲ್ಲಿದೆ? ಕೊಡು ನನಗೆ. ಬೇಡ, ನಿಮಗೆ ಬೇಸರ ಆಗಬಹುದು. ಯಾರಾದರೂ ಗಿಫ್ಟ್ ಕೊಟ್ಟರೆ ಬೇಜಾರಾಗತ್ತಾ? ಅದರಲ್ಲೂ ನೀನು ನನಗೆ ಗಿಫ್ಟ್ ಕೊಡ್ತಾ ಇದೆಯಾ ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಪ್ಲೀಸ್ ಸಾರಿಕಾ. ನನಗೆ ಒಂಥರ ಸಂಕೋಚ ಆಗುತ್ತೆ. ಯಾಕೆ? ಆ ಗಿಫ್ಟು ನೀವು ತಂದಿರೋ ಉಂಗುರಕ್ಕಿಂತ ಹೆಚ್ಚು ಬೆಲೆದಲ್ಲ. ನಾನು ತಂದಿರೋ ವಾಚು ಈ ಉಂಗುರಕ್ಕಿಂತ ಬೆಲೆ ಕಮ್ಮಿ. ಎಲ್ಲಿದೆ ಆ ವಾಚು? ಕೊಡಿಲ್ಲಿ. ವಾಚ್ ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. ಹಣದಲ್ಲಿ ಈ ವಾಚಿನ ಬೆಲೆ ಕಮ್ಮಿ ಇರ್ಬೋದು, ಆದರೆ ಇದ್ರ ಹಿಂದೆ ಇರೋ ನಿನ್ನ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಪ್ರಸಾದ್, ನಾವು ಮದುವೆ ಆಗ್ತಿರೋದ್ರ ಬಗ್ಗೆ ನಿಮಗೆ ಸಂತೋಷ ಇದೆ ತಾನೆ? ಅಫ್ಕೋರ್ಸ್. ಯಾಕೆ ಹೀಗೆ ಕೇಳ್ತಾ ಇದೆಯಾ? ನನಗೆಲ್ಲೋ ಒಂದು ಕಡೆ ಅಳುಕು ಪ್ರಸಾದ್. ನನ್ನ ನಿಮ್ಮ ಮಧ್ಯೆ ಯಾವ ರೀತಿಯಾದ ಸಾಮ್ಯತೆಯೂ ಇಲ್ಲ. ನಮ್ಮಂತಸ್ತು ನಿಮ್ಮಂತಸ್ತು ಸ್ವಭಾವ ಎಲ್ಲ ಬೇರೆ ಬೇರೆ. ನೀವು ಶ್ರೀಮಂತರ ಮನೇಲಿ ಬೆಳೆದವರು, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದವಳು. ನಮ್ಮ ನಿಮ್ಮ ಮಧ್ಯೆ ಯಾವ ರೀತಿಯೂ ಸಾಟಿ ಇಲ್ಲ. ಸಾರಿಕಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನನಗೆ ನಿನಗಿಂತ ಒಳ್ಳೆ ಹುಡುಗಿ ಸಿಗ್ತಾ ಇರಲಿಲ್ಲ. ನಾನು ಮದುವೆ ಬಗ್ಗೆ ಸಾಕಷ್ಟು ಕನಸು ಕಲ್ಪನೆಗಳನ್ನ ಇಟ್ಕೊಂಡಿದ್ದೀನಿ. ಹೀಗೆಲ್ಲ ಮಾತಾಡಿ ನೀನು ನನಗೆ ನೋವು ಕೊಡ್ತಾ ಇದೆಯಾ? ನೀನು ನನ್ನ ಬಗ್ಗೆ ಇಂಥ ತಪ್ಪು ಕಲ್ಪನೆ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ದು ಹಾಗಲ್ಲ ಪ್ರಸಾದ್. ನೀನು ಹೀಗೆಲ್ಲ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾರಿ ಪ್ರಸಾದ್, ಐ ಆಮ್ ರಿಯಲಿ ಸಾರಿ. ಸಾರಿ. ಏನಾಯಿತು? ಏನಿಲ್ಲ, ಕೈ ಒಂದು ಸ್ವಲ್ಪ ಪೆಟ್ಟಾಗಿದೆ. ಪೆಟ್ಟ? ಏನಾಯಿತು? ಏನಿಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟಾ? ಕಾರಲ್ಲಿ ಬರ್ತಾ ಇದ್ದಾಗ ಒಬ್ಬ ಸೈಕಲ್ ಅವನು ಸಡನ್ನಾಗಿ ಅಡ್ಡ ಬಂದ. ಅವನು ಗುದ್ದದನ್ನ ತಪ್ಸಕ್ಕೆ ಹೋಗಿ ಮರಕ್ಕೆ ಗುದ್ದಿದೆ. ಕಾರ್ ಸ್ಲೋ ಆಗಿದ್ದಂದರೆ ಹೆಚ್ಚಿಗೆ ಏನೋ ಅನಾಹುತ ಆಗಲಿಲ್ಲ. ಸ್ಪೀಡಾಗಿ ಏನಾದರೂ ಇದ್ದಿದ್ರೆ ಕೈಯೋ ಕಾಲ ಮುರಿದೋಗಿರೋದು. ಸದ್ಯ ನಿಮಗೇನೂ ಆಗಲಿಲ್ವಲ್ಲ, ದೇವ್ರು ದೊಡ್ಡವನು. ನಡೀರಿ, ಮೊದಲು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬರೋಣ. ನಾನು ಡಾಕ್ಟ್ರ್ ಹತ್ರ ಹೋಗಿ ಬಂದೆ. ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ನು ಕೊಟ್ಟಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಪ್ರಸಾದ್, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಕಾರ್ನ ಫಾಸ್ಟಾಗಿ ಓಡಿಸ್ಬೇಡಿ ಅಂತ. ನನ್ನ ಮಾತು ಕೇಳ್ತೀರಾ ನೀವು? ಆಕ್ಸಿಡೆಂಟಲ್ಲಿ ನಿಮ್ಗೇನಾದ್ರು ಆಗಿದ್ದಿದ್ರೆ ನೋಡಿ, ಇನ್ಮೇಲೆ ನೀವು ಕಾರ್ನ ಓಡಿಸ್ಬೇಡಿ. ಯಾರನ್ನಾರು ಡ್ರೈವರ್ ಇಟ್ಕೊಳ್ಳಿ. ಸಾರಿಕಾ, ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದ್ದಕ್ಕೆ ಎಷ್ಟು ಗಾಬರಿ ಆಗ್ತಾ ಇದೆಯಲ್ಲ. ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟ್ರು ಹೇಳಿದಾರಲ್ಲ. ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರೋದಕ್ಕೆ ಸಿಡುಕ್ತಾ ಕೂಗಾಡ್ತಾ ಇದೆಯಲ್ಲ.
ಇನ್ನು ಕೈಯೋ ಕಾಲ ಮುರಿದೋಗಿದ್ದಿದ್ರೆ ಎಂಥ ಅನಾಹುತ ಆಗೋಗಿರೋದು. ಕೈ ಕಾಲು ಮುರಿದೋಗಿದ್ರ ನೋವಿನ ಜೊತೆಗೆ ಇನ್ನೊಂದು ರೀತಿ ನೋವನ್ನು ಅನುಭವಿಸ್ಬೇಕಾಗಿತ್ತು. ಯಾವ ಥರದ ನೋವು? ನಿನ್ನೆ ಕಳ್ಕೊಳ್ಳೋ ನೋವು. ಕೈಯೋ ಕಾಲೋ ಮುರಿದೋಗಿದ್ರ ನೋವಿಗಿಂತ ನೀನನ್ನ ಮದುವೆ ಆಗ್ತಿರ್ಲಿಲ್ವಲ್ಲ, ಆ ನೋವು ಅನುಭವಿಸ್ಬೇಕಾಗಿತ್ತು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸಾರಿಕಾ, ನಾನು ತಮಾಷೆಗೆ ಹೇಳಿದೆ ಅಷ್ಟೇ. ಇನ್ಮೇಲೆ ತಮಾಷೆಗೂ ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ನಮ್ಮಿಬ್ರು ಮದುವೆ ಆದಮೇಲೆ ನಿಮ್ಗೆ ಏನಾರು ಆಗಿದ್ದಿದ್ರೆ ನಾನು ನಿಮ್ಮನ್ನ ಬಿಟ್ಬಿಡ್ತಿದ್ದೆ ಅಂದ್ಕೊಂಡಿದ್ರ? ನೀವೇ ನನ್ನ ಸಂಗಾತಿ ಅಂತ ಮನಸ್ಸಲ್ಲಿ ನಿಮ್ಮನ್ನ ಸ್ವೀಕರಿಸಿದ್ದೀನಿ. ಮನಸ್ಸು ಒಂದಾದ್ಮೇಲೆ ಮದುವೆ ಆದಾಗೆ ಅಲ್ವಾ? ನಿಮ್ಮನ್ನು ಬಿಟ್ಟು ನನ್ನ ಜೀವನನ ಕಲ್ಪಿಸ್ಕೊಳ್ಳೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಪ್ಲೀಸ್ ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾತಾಡಬೇಡಿ ಪ್ಲೀಸ್. ನಿಜ ಸಾರಿಕಾ, ಮನಸ್ಸು ಬೆರೆತ ಮೇಲೆ ಮದುವೆ ಆದ ಹಾಗೆ. ಐ ಆಮ್ ಸಾರಿ. ಪ್ರಸಾದ್, ಇನ್ಯಾವತ್ತೂ ನನ್ನಿಂದ ದೂರ ಆಗೋ ಮಾತನ್ನ ತಮಾಷೆಗೂ ಮಾತಾಡಬೇಡಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆ